ರಾಮಚಂದ್ರ, ಈ ನೀಚನ ಬಂಧನವನ್ನು ನಾನು ಸಹಿಸಲಾರೆ. ಇಲ್ಲಿಯೇ ಇರುವ ಈ ಶಿಂಶುಪಾರುಕ್ಷಕ್ಕೆ ನನ್ನ ನೀಳವಾದ ಜಡೆಯಿಂದ ಉರುಳನ್ನು ಹಾಕಿಕೊಂಡು ಪ್ರಾಣ ತ್ಯಾಗ ಮಾಡಿ ನನ್ನ ಸರ್ವ ಅಪರಾಧಗಳನ್ನು ಮನ್ನಿಸು ಪ್ರಭುವೆ. ತಡೆ ತಡೆ ಅಕೃತ್ಯ ಮಿರಣಿಂ ದುಡುಕದಿರವು ತಾಯೇ. ಅಮ್ಮ ತಡೆ ತಡೆ ಅಕೃತ್ಯ ಮಿರಣಿಂ ದುಡುಕದಿರವು ತಾಯೇ. ಸಗದಳಿರ್ಪ ಶ್ರೀರಾಮಚಂದ್ರಂ ಕೆಡುಗ ದಶಾನನ ಶಿರ ಮುರಿದಿಡುವಂ. ಕ್ಷಿಪ್ರದೊಳು ಬಂದು ಲಕ್ಷ್ಮಣ ಸಹಿತವು ಅಮ್ಮ ಕ್ಷೇಮದಿಂದ ಇವರು ತಾಯೆ ರಾಮರ ವಿಕುಲ ಅಮ್ಮ ಕ್ಷೇಮದಿಂದ ಇವರು ತಾಯೆ ರಾಮರ ವಿಕುಲ ಕ್ಷೇಮದಿಂದ ಇವರು ತಾಯೆ. ರಾಮಂ ಕ್ಷೇಮಂ ರಾಮಂ ಸುಕ್ಷೇಮಂ. ಶ್ರೀರಾಮಚಂದ್ರನು ಮತ್ತು ಲಕ್ಷ್ಮಣ ಸ್ವಾಮಿಯು ನನ್ನೊಡೆಯನಾದ ಸುಗ್ರೀವರಾಜನ ಬಳಿಯಲ್ಲಿ ಕ್ಷೇಮದಿಂದಿರುವರು ತಾಯಿ, ಕ್ಷೇಮದಿಂದಿರುವರು. ಏನಾಶ್ಚರ್ಯ! ಈ ಅದ್ಭುತವಾದ ಕಪಿಯಾದರೆ ಯಾವ ರಾಕ್ಷಸರ ಮಾಯೆ ಆಗಿರಬಹುದು, ಅಥವಾ ಸ್ವಪ್ನವನ್ನು ಕಾಣುತ್ತಿರುವನೆ. ಸ್ವಪ್ನದಲ್ಲಿ ಕಪಿಗಳನ್ನು ಕಾಣುವುದು ಅಮಂಗಳವನ್ನೇ ಹೇಳುವರು. ರಾಮಚಂದ್ರ, ನಿನಗಾವ ಅಮಂಗಳವಾಗದಿರಲಿ ಸ್ವಾಮಿ, ನಿನಗಾವ ಅಮಂಗಳವಾಗದಿರಲಿ. ಅಮ್ಮ ರಘುನಂದನನ ಕಡೆಯಿಂದ ನಿಮ್ಮಯ ಅಮ್ಮ ರಘುನಂದನನ ಕಡೆಯಿಂದ ಚಂದವರಿಯಲು ಬಂದ ಸಂದೇಹ ವಸುಂಧರ ಸುತೆ ಬೃಂದಾರ ದೇವಿ ನಿಮ್ಮಯ ಪಾದ ಬಂದ ಸೇವಕನು ದೇವಿ ನಿಮ್ಮಯ ಪಾದ ಸೇವೆಗೆ ಬಂದ ಸೇವಕನು ಪಾವನನ ರಾಜೀವಲೋಚನ ರಾಮನ ಅಮ್ಮ ಪಾವನನ ರಾಜೀವಲೋಚನ ರಾಮನ ಪಾವನನ ಲೋಕಾವನನ ರಾಜೀವಲೋಚನ ರಾಮನ ಪಾವನನ ಲೋಕಾವನನ ರಾಜೀವಲೋಚನ ರಾಮನ ಭಾವಿಸುತ್ತಲಿಂದ ಸುಗ್ರೀವನಾದಯ ಪಡೆದು ಸಂದೇಹ ಬಿಡು ಮಾತೆ ವಸುಂಧರ ಸುತೆ ಬೃಂದಾರ ಸಂದೇಹ ಬಿಡು ಮಾತೆ. ಸಂದೇಹ ಪಡಬೇಡ ತಾಯಿ, ಸಂದೇಹ ಪಡಬೇಡ. ನನ್ನೊಡೆಯನಾದ ಸುಗ್ರೀವರಾಜನಿಂದ ನೇಮಿತನಾಗಿ ನಿಮ್ಮನ್ನು ಹುಡುಕಲು ಬಂದ ಶ್ರೀರಾಮದೂತನಮ್ಮ ನಾನು. ಅಯ್ಯ, ನೀನು ನಿಜವಾಗಿಯೂ ರಾಮ ಸೇವಕನಾಗಿದ್ದ ಪಕ್ಷದಲ್ಲಿ ನಿನಗೆ ಮಂಗಳವಾಗಲಿ. ನೀನು ಯಾರು? ನಿನ್ನ ಹೆಸರೇನು? ಇಲ್ಲಿಗೆ ಬಂದ ಕಾರಣವೇ? ಅಮ್ಮ, ಕೇಸರಿ ಎಂಬ ಕಪಿಕುಲಾಧ್ಯಕ್ಷನ ಧರ್ಮಪತ್ನಿಯಾದ ಅಂಜನಾದೇವಿಯ ಗರ್ಭಾಂಬುದಿಯಲ್ಲಿ ಈಶ್ವರ ಪ್ರಣೀತ ವಾಯುದೇವನ ವರಪ್ರಸಾದದಿಂದ ಜನಿಸಿದ ನನ್ನನ್ನು ಆಂಜನೇಯನೆಂತಲೂ ಹನುಮಂತನೆಂತಲೂ ಮಾರುತಿ ಎಂತಲೂ ಕರೆಯುವರು ತಾಯಿ. ಅಮ್ಮ, ಜನಸ್ಥಾನದಲ್ಲಿ ದುರುಳನಾದ ದಶಕಟ್ಟನಿಂದ ಅಪಹರಿಸಲ್ಪಟ್ಟಂತಹ ಸೀತಾಮಾತೆಯವರು ತಾವೇ ಆಗಿದ್ದ ಪಕ್ಷದಲ್ಲಿ ನನ್ನೊಡನೆ ನಿಜಾಂಶವನ್ನು ತಿಳಿಸಿ ತಾಯಿ, ನಿಮಗೆ ಕೆಲವು ಗೌಪ್ಯವಾದ ವಿಚಾರಗಳನ್ನು ತಿಳಿಸಬೇಕಾಗಿರುವುದು.
ಈತನ ವಿನಯ ವಿಧೇಯತೆಗಳನ್ನು ನೋಡಿದರೆ ಈತನು ರಾಕ್ಷಸ ಪಕ್ಷದವನತೆ ತೋರುತ್ತಿಲ್ಲ. ಈತನ ಪ್ರಶ್ನೆಗೆ ಉತ್ತರಿಸಬೇಕಾದ್ದೇ ಧರ್ಮ. ಅಯ್ಯ ಜನಕ ಧರಣಿಯಿಂದ ಬರ ಧರಣಿಂದವರ ವರಜನಕ ದಶರಥಾವನೇಂದ್ರ ಮಾವಾ ಅಯ್ಯ, ಆ ನೀಚನಾದ ರಾವಣನಿಂದ ಅಪಹರಿಸಲ್ಪಟ್ಟ ನಿರ್ಭಾಗ್ಯ ಸೀತೆ ನಾನೇನಪ್ಪ. ಅಮ್ಮ, ತಾಯಿ ಧನ್ಯೋಸ್ಮಿ. ಇಂದಿಗೆ ನನ್ನ ಜನ್ಮವು ಸಾರ್ಥಕವಾಯಿತು ತಾಯಿ, ಸಾರ್ಥಕವಾಯಿತು. ನನ್ನ ಧೂತತ್ವವು ಸಾರ್ಥಕವಾಯಿತು ತಾಯಿ. ಅಯ್ಯ, ನೀನು ನಿಜವಾಗಿ ರಾಮದೂತನೇ ಆಗಿದ್ದ ಪಕ್ಷದಲ್ಲಿ ನಿನಗೆ ಮಂಗಳವಾಗಲಿ. ಆದರೆ ಒಂದು ಮಾತು, ನೀನಾದರೂ ವಾನರನು, ಶ್ರೀರಾಮ ಲಕ್ಷ್ಮಣರಾದರೂ ನರರು, ನಿಮ್ಮಿರುವರ ಸಖ್ಯವಾದ ಬಗೆಯಾದರೂ ಹೇಗೆ?
ಹಿರಿತನು ಜತಾನಾಗಿ ವಿಖ್ಯಾತ ವಿಶ್ವಮುನಿ ಪ್ರಿಯ ಶಿಷ್ಯತಾನಾಗಿ ಅನುಜ ಲಕ್ಷ್ಮಣನೊಳಗೊಂಡ ಕಾನನಕ್ಕೆ ಐತಂದು ವಿಕಟ ಧನುಜರ ಕೊಂದು ಪೊರೆದನು ಅಹಲ್ಯನಂದು ರಾಮ ಮಿಥಿಲೆಯ ಪಡಮಟ್ಟು ಆ ಶಿವಧನುವ ಮುರಿದಿಟ್ಟು ಮೈಗೆ ಕರಕೊಟ್ಟು ಪರಶು ಗರ್ವವ ಸುಟ್ಟ ನನ್ನ ರಾಮನಮ್ಮ ರಾಮ ರಾಮ ಅನುಜ ಸಹಕರಿಸೆ ವನವನದಿ ಪರಿತಪಿಸೆ ಪಂಚವಟಿಯೋಳೆ ರಾಮ ಶೂರ್ಪನಖ ಸ್ವರ್ಣ ಮೃಗ ತಲ್ಲಣಿಸಿದರು ಬಳಲಿದ ನನ್ನ ರಾಮನಮ್ಮ ಅಮ್ಮ ಸುಗ್ರೀವ ಸಖನಾಗಿ ಸುಗ್ರೀವ ಸಖನಾಗಿ ಈ ಹನುಮ ಕಿಂಕರನಾಗಿ ಎಮ್ಮಮ್ಮ ನಿಮಗಾಗಿ ಕಳುಹಿಸಿದನು ಶೋಧನಗಾಗಿ ರಾಮ 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 ರಾಮಚಂದ್ರ ರಾಮ ಈಗಲಾದರೂ ನನ್ನನ್ನು ನಂಬು ತಾಯಿ. ಹಾಗಾದ್ರೆ ನೀನೀಗ ಯಾವ ಆಶ್ರಮ ಧರ್ಮದಲ್ಲಿ ನಿರತನಾಗಿರುವೆ? ಅಮ್ಮ, ತಮ್ಮ ರಮಣನ ಕೃಪೆಯಿಂದ ಬ್ರಹ್ಮಚರ್ಯಾಶ್ರಮದಲ್ಲಿ ನೈಷ್ಠಿಕವಾದ ಬ್ರಹ್ಮಚರ್ಯವನ್ನೇ ಅವಲಂಬಿಸಿ ಆತ್ಮಾರಾಮನ ಅಂತರಂಗ ಭಕ್ತನಾಗಿರುವನು ತಾಯಿ, ಅಂತರಂಗ ಭಕ್ತನಾಗಿರುವನು. ಹಾಗಿದ್ದ ಮೇಲೆ ಶತಯೋಜನ ವಿಸ್ತೀರ್ಣವುಳ್ಳ ಸಾಗರವನ್ನು ಲಂಘಿಸಿ ಬಂದೆಯಲ್ಲ, ಅದು ಹೇಗೆ ಸಾಧ್ಯವಾಯಿತು? ಆಗ ನೀನು ಯಾವ ರೂಪಿನಿಂದ ಬಂದೆ? ಆ ರೂಪವನ್ನು ಪುನಃ ಧರಿಸಬಲ್ಲೆಯಾ? ಬೇಡ ತಾಯಿ, ಬೇಡ. ಆಗಿನ ನನ್ನ ರೂಪವನ್ನು ನೋಡಿದರೆ ತಾವು ಬಹಳ ಭಯಪಡುವಿರಿ, ಹಾಗಾಗಿ ಬೇಡ ತಾಯಿ. ಆಂಜನೇಯನೇ, ಶ್ರೀರಾಮಚಂದ್ರನ ಧರ್ಮಪತ್ನಿಯಾದ ನಾನು ಆತನ ಪಾದ ಸೇವಕನಾದ ನಿನ್ನ ರೂಪವನ್ನು ನೋಡಲು ಹೆದರುವೆನೆ. ನಿರಾಕರಿಸದ ನಡೆಸಿಕೊಡು ಹನುಮ. ನಿಜ ನಿಜ ತಾಯಿ, ನಿಮ್ಮ ಮಾತು ನಿಶ್ಚಯವೇ. ಇದೋ ನೋಡಿ ತಾಯಿ ನನ್ನ ವಿಶ್ವರೂಪವನ್ನು.
ನೋಡಿ ತಾಯಿ ನನ್ನ ವಿಶ್ವರೂಪವನ್ನು. ಆಂಜನೇಯ, ಸಾಕು ಮಾಡು. ಈ ಘೋರ ರೂಪವನ್ನು ನಾನು ನೋಡಲಾರೆನು. ಶಾಂತವಾದ ಸೌಮ್ಯ ಸ್ವರೂಪವನ್ನು ಪುನಃ ಧಾರಣ ಮಾಡು. ಈಗಲಾದರೂ ನನ್ನನ್ನು ನಂಬು ಜನನಿ. ಆಂಜನೇಯನೇ, ಈ ಘನತರವಾದ ವಿದ್ಯೆಗಳನ್ನೆಲ್ಲ ನೀವು ಎಲ್ಲಿ? ಇನಮುಖ ಸುರರಲಿ ವಿನಯದಿ ಘನತರ ವಿದ್ಯೆಗಳ ಅಭ್ಯಾಸ ಜನನಿ. ವಿನಯದಿ ಘನತರ ವಿದ್ಯೆಗಳ ಅಭ್ಯಾಸಿಗೆ ನಮ್ಮ ಜನನಿ. ಹನುಮಂತನೆಂಬ ನಾಮವಿದು ಶುಭಾಂಗಿ. ಶುಭಾ ಈ ಮಾರುತಿಯನ್ನು ಸಾಮಾನ್ಯನೆಂದು ಭಾವಿಸಬೇಡಿ ತಾಯಿ. ಅಣುರೂಪಿಯೂ ಮಹತ್ ವಿಶ್ವರೂಪಿಯೂ ಆಗಬಲ್ಲೆನು.
ಈಗಲಾದರೂ ನನ್ನನ್ನು ನಂಬುತ್ತಾ ಇದೆ. ನಂಬುವನು ತಡೆ ಮಾರುತಿ, ಆತುರಬೇಕೆ? ನನ್ನ ಸ್ವಾಮಿ ರೂಪ ಲಾವಣ್ಯಗಳನ್ನು, ಗುಣಗಾಂಭೀರ್ಯವನ್ನು, ಶುಭ ಲಕ್ಷಣಗಳನ್ನು ಒಂದೇ ಒಂದು ಬಾರಿ ವರ್ಣಿಸಿ ಹೇಳು. ಅಮ್ಮ, ಲೋಕಮೋಹಕನೂ ಪರಂಧಾಮನೂ ಆದ ಶ್ರೀರಾಮಚಂದ್ರನ ರೂಪುಲಾವಣ್ಯ ಗುಣಗಾಂಭೀರ್ಯಾದಿಗಳನ್ನು ವರ್ಣಿಸಲು ಸಪ್ತಸಾಗರಗಳ ಜಲರಾಶಿಯನ್ನೇ ಶಾಯಿಯನ್ನಾಗಿಯೂ ಮೇರು ಪರ್ವತವನ್ನೇ ಲೇಖನಿಯನ್ನಾಗಿಯೂ ಈ ಭೂಮಿಯನ್ನೇ ತಾಳೆಗರಿಯನ್ನಾಗಿ ಮಾಡಿ ಯುಗ ಯುಗಾಂತರಗಳ ಕಾಲ ಸರ್ವವಿದ್ಯಾನಿಧಿಯೂ ಸರ್ವಸಿದ್ಧಿ ವರಪ್ರದಾಯಕನೂ ಆದಂತಹ ಸಾಕ್ಷಾತ್ ವಿಘ್ನೇಶ್ವರನೇ ಬರೆದರೂ ಸ್ಥಳಾಭಾವವಾಯಿತಂತೆ ತಾಯಿ. ಇನ್ನು ಈ ಭೂಮಿಯನ್ನು ಪೊತ್ತಂತಹ ಸಹಸ್ರ ಪಣಿಗಳುಳ್ಳ ಆದಿಶೇಷನಿಂದಲೂ ಸಹ ಶ್ರೀರಾಮಚಂದ್ರನ ರೂಪುಲಾವಣ್ಯ ಗುಣಗಾಂಭೀರ್ಯಾದಿಗಳನ್ನು ವರ್ಣಿಸಲು ಅಸಾಧ್ಯವೆಂದ ಮೇಲೆ ಏಕಪಣಿಯುಳ್ಳ ಪಾಮರ ಮರ್ಕಟನಾದ ನನ್ನಿಂದ ವರ್ಣಿಸಲು ಸಾಧ್ಯವೇ ತಾಯಿ? ಆದರೂ ತಮ್ಮ ಮಾತಿಗೆ ಪ್ರತಿ ಹೇಳದೆ ನನಗೆ ತಿಳಿದ ಮಟ್ಟಿಗೆ ವರ್ಣಿಸುವೆನು, ಅನ್ಯಥಾ ಭಾವಿಸಬಾರದು ತಾಯಿ. ಹಾಗೆ ಶ್ರೀರಾಮನ ಶುಭ ಲಕ್ಷಣಗಳ ಶುಭ ಲಕ್ಷಣಗಳ ಸಾಮುದ್ರಿಕಾ ಶಾಸ್ತ್ರದ ತೇಳಲ ಸದಳವಮ್ಮ ಮರ್ಕಟ ನಾನೇನ ಬಲ್ಯನೇ ಜನನಿ ರಾಮನಿಸಲು ಅಮ್ಮ ಚಲವನೆ ಅಮ್ಮಯ್ಯ ರಾಮನು ಎಂಥ ಚಲವನೆ ಅಮ್ಮಯ್ಯ. ಅಮ್ಮ ಕೇಳಮ್ಮ
ನೀಲಮಣಿಗಳ ಸಾಲು ಕುಂದಳ ಜನಸ್ಥಾನದಲ್ಲಿ ಶ್ರೀರಾಮಚಂದ್ರನು ಮತ್ತು ನೀವು ಜಲಕ್ರೀಡೆಯಾಡುವ ಸಮಯದಲ್ಲಿ ನೀರನ್ನು ಕಲಕುತ್ತಾ ನಿಮ್ಮ ಮುಖವನ್ನು ಕಮಲಕ್ಕೆ ಹೋಲಿಸಿದರಂತೆ. ನಿಜವೇ ತಾಯಿ? ಅಮ್ಮ, ವಾಮಾಂಗ್ರಿಯಲ್ಲಿ ಮತ್ಸ್ಯ ಲಾಂಛನವೆಂಬ ಚಿಹ್ನೆ ಹೊಂದಿದೆಯಂತೆ. ನಿಜವೇ ತಾಯಿ? ನಿಜ. ಮುಂಗೈಯ ಮೇಲೆ ಹೊಸದಳವೆಂಬ ಚಿಹ್ನೆ ಹೊಂದಿದೆಯಂತೆ. ಸತ್ಯವೇ ತಾಯಿ? ಸತ್ಯ. ಅಮ್ಮ, ಕಾಕಾಸುರನ ವೃತ್ತಾಂತವನ್ನ ಅತಿ ಗೌಪ್ಯವಾಗಿ ತಿಳಿಸಬೇಕೆಂದು ನನ್ನ ಸ್ವಾಮಿಯು ಹೇಳಿದರು. ಯಥಾರ್ಥವೇ ತಾಯಿ? ಈಗಲಾದರೂ ನನ್ನನ್ನು ನಂಬು ಜನನಿ. ಮಾರುತಿ, ನೀನದೆಷ್ಟು ವಿಧವಾಗಿ ಹೇಳಿದರೂ ನನಗೆ ನಂಬಿಕೆ ಸಾಲದಾಗಿದೆ. ನಾನು ಹೇಗೆ ನಂಬಲಿ ನಿನ್ನನ್ನು? ನಿಜ ತಾಯಿ, ಹಲವಾರು ರಕ್ಕಸರ ಮಧ್ಯೆ ಸಿಲುಕಿ ನಾನಾ ಕಷ್ಟಗಳನ್ನು ಅನುಭವಿಸಿ ಬೇಸತ್ತಿರುವ ನಿಮಗೆ ನನ್ನ ಮೇಲೆ ನಂಬಿಕೆ ಉಂಟಾಗಲು ಸಾಧ್ಯವೇ ತಾಯಿ? ಏನು ಮಾಡಲಿ? ಮಾತೆಯವರಿಗೆ ಎಷ್ಟು ವಿಧವಾಗಿ ಬೇಡಿಕೊಂಡರು, ನನ್ನ ಮೇಲೆ ನಂಬಿಕೆಯೇ ಬಾರುತ್ತಿಲ್ಲ. ಹಾಗಾಗಿ ನನ್ನಲ್ಲಿರುವ ಈ ಅಂಗುಳಿಕೆಯನ್ನ ಮಾತೆಯವರಿಗೆ ಅರ್ಪಿಸುವೆನು. ಅಮ್ಮ, ಸ್ವೀಕರಿಸ್ತಾಯಿ. ಏನದು? ಶ್ರೀರಾಮಚಂದ್ರನ ಘನಮುದ್ರಿಕೆ. ನನ್ನ ಸ್ವಾಮಿ ಘನಮುದ್ರಿಕೆ? ಹೌದು ತಾಯಿ.
ಘನ ಮುದ್ರಿಕೆ. ಈ ಮುದ್ರೆಂಗುರವನ್ನು ಕಂಡು ನನ್ನ ಸ್ವಾಮಿಯನ್ನೇ ಕಂಡಷ್ಟು ಸಂತೋಷವಾಯಿತು. ಧನ್ಯಳಾದನು ರಾಮಚಂದ್ರ, ಧನ್ಯಳಾದ. ಆಂಜನೇಯನೇ, ಶತಯೋಜನೆ ವಿಸ್ತೀರ್ಣವುಳ್ಳ ಸಾಗರವನ್ನು ಲಂಘಿಸಿ ನನ್ನ ಸ್ವಾಮಿಯ ಕ್ಷೇಮವನ್ನು ಹೇಳಿ ಈ ಮುದ್ರೆಂಗುರವನ್ನು ಅರ್ಪಿಸಿ ಮಹದುಪಕಾರವನ್ನು ಮಾಡಿದೆ. ಈ ಉಪಕಾರಕ್ಕೆ ಪ್ರತಿಯಾಗಿ ನಾನು ಏನು ತಾನೇ ಮಾಡಲು ಶಕ್ತಳು? ಅಮ್ಮ, ಜಗದೊಡೆಯನಾದ ಶ್ರೀರಾಮಚಂದ್ರನ ಧರ್ಮಪತ್ನಿಯು ಜಗನ್ಮಾತೆಯೂ ಆದಂತಹ ತಮ್ಮಿಂದ ನಾನು ಮತ್ತೇನನ್ನು ನಿರೀಕ್ಷಿಸಲು ಸಾಧ್ಯವೇ ತಾಯಿ? ನಿಮ್ಮ ನಿರ್ಮಲವಾದ ಮನಸ್ಸಿನಿಂದ ನನ್ನನ್ನು ಹರಸಿ ಆಶೀರ್ವದಿಸಿದರೆ ಅಷ್ಟೇ ಸಾಕು ತಾಯಿ. ಧನ್ಯೋಸ್ಮಿ ತಾಯಿ, ಧನ್ಯೋಸ್ಮಿ. ಇಂದಿಗೆ ನನ್ನ ಜನ್ಮವು ಸಾರ್ಥಕವಾಯಿತು ತಾಯಿ, ನನ್ನ ಜನ್ಮವು ಸಾರ್ಥಕವಾಯಿತು. ಅಮ್ಮ, ನನ್ನದೊಂದು ಪ್ರಾರ್ಥನೆ. ಏನದು? ನಾನು ಬಂದು ಬಹಳ ವೇಳೆಯಾಯಿತು. ತಾವು ಅಪ್ಪಣೆಯನ್ನು ಕೊಟ್ಟರೆ ನಾನಿನ್ನು ಹೊರಡಲೆ. ತಮ್ಮ ದರ್ಶನವಾದ ಗುರುತಿಗಾಗಿ ಯಾವುದಾದರೊಂದು ಅಭಿಜ್ಞಾ ವಸ್ತುವನ್ನು ದಯಪಾಲಿಸಿದರೆ ಅದನ್ನು ತೆಗೆದುಕೊಂಡು ಹೋಗಿ ನನ್ನ ಸ್ವಾಮಿಗೆ ಅರ್ಪಿಸಿ ನನ್ನ ಜನ್ಮವನ್ನು ಸಾರ್ಥಕಪಡಿಸಿಕೊಳ್ಳುವೆನು ತಾಯಿ. ಅಮ್ಮ, ಅಂತಹ ಅಭಿಜ್ಞಾನ ವಸ್ತು ನನ್ನ ಬಳಿ ಯಾವುದೂ ಇಲ್ಲವಲ್ಲ? ಹಾ ಅಮ್ಮ, ಅಂದು ಜನಸ್ಥಾನದಲ್ಲಿ ದುರುಳನಾದ ರಾವಣನಿಂದ ಅಪಹರಿಸಲ್ಪಟ್ಟಂತಹ ಸಮಯದಲ್ಲಿ ತಾವು ಚಿತ್ರಕೂಟ ಪರ್ವತದಲ್ಲಿ ಬಿಸುಟಂತಹ ಆಭರಣಗಳನ್ನು ತೆಗೆದುಕೊಂಡು ಹೋಗಿ ನನ್ನ ಸ್ವಾಮಿಗೆ ತೋರಿಸಲು ಅದರಲ್ಲಿ ಚೂಡಾರತ್ನವೊಂದು ಇಲ್ಲವೆಂದು ಹೇಳಿದರು. ಹಾಗಾಗಿ ಅದನ್ನು ದಯಪಾಲಿಸಿದರೆ ಅದನ್ನೇ ತೆಗೆದುಕೊಂಡು ಹೋಗುವೆ ತಾಯಿ. ಇದು ಈ ಚೂಡಾರತ್ನ ಶ್ರೀರಾಮಚಂದ್ರರಿಗೆ ಅರ್ಪಿಸಿ ಇನ್ನೊಂದು ಮಾಸದ ಅವಧಿಯೊಳಗಾಗಿ ರಕ್ಕಸರ ಬಂಧನದಿಂದ ನನ್ನನ್ನು ಪಾರು ಮಾಡಬೇಕೆಂತಲೇ ಹೇಳು. ಇಲ್ಲವೇ ಅಗ್ನಿ ಪ್ರವೇಶ ಒಂದೇ ಸೀತೆಯ ಮುಂದಿನ ಗುರಿ ಎಂದು ಅಮ್ಮ, ವೀರ ರಮಣಿಯಾದ ರಾವು ಈ ರೀತಿ ಮಾತನಾಡಬಾರದು ತಾಯಿ. ಅದಿರಲಿ, ಲಕ್ಷ್ಮಣ ಸ್ವಾಮಿಗೂ ನನ್ನೊಡೆಯನಾದ ಸುಗ್ರೀವರಾಜನಿಗೂ ತಮ್ಮ ದರ್ಶನದ ವಿಚಾರವಾಗಿ ಏನೆಂದು ತಿಳಿಸಲಿ ತಾಯಿ? ಅವರೆಲ್ಲರಿಗೂ ನನ್ನ ಆಶೀರ್ವಾದವನ್ನು ಹೇಳು. ಹಾಗೆ ಆಗಲಿ ತಾಯಿ, ಹಾಗೆ ಆಗಲಿ. ಅಮ್ಮ, ಏನೋ ಹೇಳಬೇಕೆಂದ್ರೆ ಹೇಳುವ. ನನ್ನದೊಂದು ಪ್ರಾರ್ಥನೆ.
ಅಂದು ನಾನು ಸೀತಾನ್ವೇಷಣ ಕಾರ್ಯಕ್ಕೆ ಹೊರಟಾಗ ತಮ್ಮ ದರ್ಶನವಾಗುವ ತನಕ ನಾನು ಫಲಗಳನ್ನು ಭುಂಜಿಸುವುದಿಲ್ಲವೆಂದು ಶ್ರೀರಾಮಚಂದ್ರನ ಪಾದದ ಮೇಲೆ ಆಣೆ ಮಾಡಿದ್ದೆನು. ಈಗ ತಮ್ಮ ದರ್ಶನವಾದ ನಂತರ ನನಗೆ ಹಸಿವು ಮತ್ತು ಬಾಯಾರಿಕೆಗಳು ವಿಪರೀತವಾಗಿ ಬಾಧಿಸುತ್ತಿರುವುದು. ಆದ್ದರಿಂದ ತಾವು ಅನುಮತಿಯನ್ನು ಕೊಟ್ಟರೆ ಇಲ್ಲಿರುವ ಕೆಲವು ಹಣ್ಣುಗಳನ್ನು ಭುಂಜಿಸಿ ನನ್ನ ತೃಷೆಯನ್ನು ನೀಗಿಸಿಕೊಂಡು ತದನಂತರ ನಾನು ಇಲ್ಲಿಂದ ಹೊರಡುವೆನು ತಾಯಿ. ಮಾರುತಿ, ಅಮ್ಮ, ನಿನಗೆ ಯಾವ ರೀತಿ ಹಸಿವಾಗಿರುವುದೆಂಬುದನ್ನು ನಾನು ಚೆನ್ನಾಗಿ ಇಷ್ಟಕ್ಕೆ ಈ ಮಾರುತಿ ತೃಪ್ತನಾಗುವುದಿಲ್ಲ ತಾಯಿ. ಹಸಿವು ಬಹಳವಾಗಿ ಬಾಧಿಸುತ್ತಿರುವುದು. ಅತಿ ಆಸೆ ಗತಿಕೇಡು ಮಾರುತಿ. ಕೊಡುವುದು ಕೊಟ್ಟರೆ ಕೈ ತುಂಬ ಬಾಯಿ ತುಂಬ ಕೊಡಬೇಕು ತಾಯಿ. ಇರಲಿ ತಾಯಿ, ಅಯೋಧ್ಯೆಗೆ ಬಂದರ ಅಂತರ ನೋಡೋಣ. ಹಾಗೆ ಆಗಲಿ ತಾಯಿ. ಅಮ್ಮ, ಕಪಿಗಳು ಭುಂಜಿಸುವುದನ್ನು ತಾವು ನೋಡಬಾರದು. ಸ್ವಲ್ಪ ಮರೆಯಾದರೆ ಹಾಗೆ ಆಗಿ ಹೋಗಿ ಚಿರಂಜೀವಿಯಾಗಿ ಬಾಳು. ಶುಭಮಸ್ತು. ಹಾಗೆ ತಾಯಿ, ಹಾಗೆ. ಇನ್ನು ನಾನು ಬಂದ ಕಾರ್ಯವಾಯಿತು. ಮೃತ್ಯುವಾಗಿ ಬಹಳ ಕಷ್ಟಪಟ್ಟು ಇಲ್ಲಿಗೆ ಬಂದ ನಾನು ಶತ್ರುವಿನ ಬಲಾಬಲಗಳನ್ನು ಅರಿಯುವುದು ಬಹಳ ಮುಖ್ಯವಾಗಿರುವುದು. ಆದ್ದರಿಂದ ನಾನೀಗ ಈ ಅಶೋಕವನವನ್ನು ಹಾಳು ಮಾಡಿದೆ. ಇಲ್ಲಿನ ಕಾವಲುಗಾರರು ಈ ವಿಚಾರವನ್ನು ದುರುಳನಾದ ರಾವಣನಿಗೆ ತಿಳಿಸುವರು. ಕುಪಿತಗೊಂಡಂತಹ ರಾವಣನು ನನ್ನನ್ನು ಆಸ್ಥಾನಕ್ಕೆ ಸೆಳೆದು ತರುವಂತೆ ಹೇಳುವನು. ಆಗ ಅಲ್ಲಿ ಆತನಿಗೆ 4 ಹಿತೋಕ್ತಿಗಳನ್ನು ಹೇಳಿ ತದನಂತರ ನಾಲಿಂದ ಹೊರಡುವೆನು. ಜೈ ಜೈ ರಘುವೀರ ಸಮರ್ಥ. ಜೈ ಜೈ ರಘುವೀರ ಸಮರ್ಥ. ಭೂಮಿ ಜಾತೆ ಬಾಮೆ ಸೀತೆ ಶ್ರೀ ಮನೋಜ್ಞಾರಿತೆ ಎಲ್ಲಿಗೆ ಮನೋಹರೆ ಪಲ್ಲವಾದರೆ ಎಲ್ಲಿಗೆ ಮನೋಹರೆ ಪಲ್ಲವಾದರೆ ಇಲ್ಲದೆನ್ನ ಮನವು ಬಾರೆ 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 ವಲ್ಲಭೆ ಸುಗುಣಾದತೆ ವಲ್ಲಭೆ ಸುಗುಣಾದತೆ ಭೂಮಿ ಜಾತಿ ಪಾಲಿಸಿ ಶ್ರೀಮನೋದಾರಿತೆ ಸೀತಾ 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 ಲಕ್ಷ್ಮಣ, ಸೀತಾನ್ವೇಷಣ ಕಾರ್ಯಕ್ಕೆ ಹೋದ ಮಾರುತಿಯು ಇನ್ನೂ ಬಾರಲೇ ಇಲ್ಲವಲ್ಲ? ಅಗ್ರಜ, ಮಾರುತಿಯು ನಮ್ಮತ್ತಲೇ ಬರುತ್ತಿರುವಂತಿದೆ. ಜೈ ಜೈ ರಘುವೀರ ಸಮರ್ಥ. ರಾಮ 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 ಸೀತಾ ರಾಮ 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 ಸೀತಾ ರಾಮ 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 ರಾಮ. ಮಾರುತಿ, ಪ್ರಭು, ನಿನಗೆ ಮಂಗಳವಾಗಲಿ. ಹೋದೆ ಕಾರ್ಯವೇನಾಯಿತು? ಜಾನಕಿಯನ್ನು ಕಂಡೆಯಾ? ಕಂಡೆನು ತಾಯಿ, ಕಂಡೆನು ಪ್ರಭು. ಮಾತೆಯವರು ಅಭಿಜ್ಞಾ ವಸ್ತುವನ್ನು ದಯಪಾಲಿಸಿರುವರು. ಇದೋ ಸ್ವೀಕರಿಸುತ್ತೇನೆ. ಮಾರುತಿ, ಪ್ರಭು, ನನಗೋಸ್ಕರವಾಗಿ ಶತಯೋಜನ ವಿಸ್ತೀರ್ಣವುಳ್ಳ ಶರದಿಯನ್ನು ದಾಂಟಿ ಸೀತೆಯ ಕುಶಲ ವಾರ್ತೆಯನ್ನು ತಂದೊಪ್ಪಿಸಿದ
ಈ ನಿನ್ನ ಉಪಕಾರಕ್ಕೆ ನಾನೇನು ಪ್ರತಿ ಉಪಕಾರ ಮಾಡಲಿ ಮಾರುತಿ? ಶ್ರೀರಾಮಚಂದ್ರ ಪ್ರಭು, ಸದಾ ಸರ್ವದಾ ಯುಗ ಯುಗಾಂತರಗಳ ಕಾಲ ನನ್ನನ್ನು ನಿಮ್ಮ ಪಾದ ಸೇವಕನನ್ನಾಗಿ ಸ್ವೀಕರಿಸಬೇಕೆಂದು ಬೇಡಿಕೊಳ್ಳುತ್ತೇನೆ. ತಥಾಸ್ತು ತಥಾಸ್ತು. ಅಗ್ರಜ, ಅದು ಅಲ್ಲಿ ನೋಡು, ದುರುಳನಾದ ದೈತ್ಯಾದಮನಾದ ರಾವಣನು ನಮ್ಮತ್ತಲೆಯೇ ಯುದ್ಧಕ್ಕೆ ಬರುವಂತೆ ಕಾಣುತ್ತದೆ. ಏನವೋ ರಾವಣ, ಯುದ್ಧಕ್ಕೆ ಸಿದ್ಧನಾಗು. ಏನು ಶರಣಾಗತಿ? ಆ ರಣಾಂಗಣದಲ್ಲಿ ರಣಚಂಡಿಗೆ ಆಹುತಿ ಕೊಡಲು ನಿನಗೆ ರಣಕಂಕಣ ಕಟ್ಟಿದ ಈ ದಶಕಂಠ ರಾವಣ ನಿನಗೆ ಶರಣಾಗತಿ? ಸಿದ್ಧನಾಗು ಯುದ್ಧಕ್ಕೆ. ರಾವಣ, ಈಗಲೂ ಕಾಲ ಮಿಂಚಿಲ್ಲ. ನನ್ನ ಜಾನಕಿಯನ್ನು ನನಗೆ ತಂದು ಒಪ್ಪಿಸಿ ಶರಣಾಗತನಾಗು. ನಿನ್ನನ್ನು ಕ್ಷಮಿಸಿ ಬಿಡುತ್ತೇನೆ. ಸಿದ್ಧನಾಗು. ಇಲ್ಲವಾದರೆ ಯುದ್ಧಕ್ಕೆ ಸಿದ್ಧನಾಗು. ಸಿದ್ಧನಾಗು. ಸಹಿಸಿಕೊ. ಸಹಿಸಿಕೋ ಈ ಮೃತ್ಯು ಶರದ ವೇಗವನ್ನ. ಮೃತ್ಯುಸರ ಮೃತ್ಯು ದೇವತೆಯನ್ನೇ ಜಯಿಸಿದ ಇವನಿಗೆ ಮೃತ್ಯುಸರ. ಸಿದ್ಧನಾಗು ಯುದ್ಧಕ್ಕೆ. ರಾವಣ, ಮಾನವರನ್ನು ಸಾಮಾನ್ಯರೆಂದು ಭಾವಿಸಿದೀಯಾ? ಪರಮೇಶ್ವರನನ್ನು ಮೆಚ್ಚಿಸಿ ಮಹಾ ಅಸ್ತ್ರಗಳನ್ನು ಪಡೆದುದುಂಟು. ಮರಣಕ್ಕೆ ಸಿದ್ಧನಾಗೋ. ನನಗೆ ಮೋಕ್ಷವನ್ನು ಕೊಡುವರು. ಮೋಕ್ಷವನ್ನು ಕರುಣಿಸುವುದು. ವೀರ ಸ್ವರ್ಗವನ್ನು ಪಡೆ ವೀರವರ. ರಾಮ ಜಯ ತುಷಿ ರಾಮ ಸುನಾಮ ಅಮರ ವಿನುತ ಪದ ಅಮಿತ ಫಲ ಪ್ರದ. ರಾಮ ಜಯ ತುಷಿ ರಾಮ ಸುನಾಮ ರಾಮ 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 ರಾಕ್ಷಸ ಭೀಮ ರವಿ ಕುಲ ಸೋಮ ರಾಜ ರಾಮ ಪರಮ ಪುರುಷ ಹರಿ ಪಾವನ ಶ್ರೀ ರಘು. ರಾಮ ಜಯತು ಶ್ರೀರಾಮ ಸುನಾಮ ಅಮರ ವಿನುತ ಪದ ಅಮಿತ ಫಲ ಪ್ರದ. ರಾಮ ಜಯತು ಶ್ರೀ ರಾಮ ಸುನಾಮ. ಶ್ರೀಮದ್ ರಮಣ ಗೋವಿಂದ ಜಯ ಜಯ ನಮ ಪಾರ್ವತೀಪತೆ ರಮಣ ಗೋವಿಂದ ಗೋವಿಂದ ಆಂಜನೇಯ ವರದ ಗೋವಿಂದ ಗೋವಿಂದ ಶ್ರೀಮದ್ ರಮಾರಮಣ ಗೋವಿಂದ ಗೋವಿಂದ ಸತ್ಯ ಸಂಕಲ್ಪನಾದ ಶನಿದೇವರ ಪಾದಾರವಿಂದ ವೇಗತಿ ಗೋವಿಂದ ಗೋವಿಂದ. ಭೋಲೋ ಶ್ರೀ ಹನುಮಾನ್ ಕಿ ಜೈ ಭೋಲೋ ಶ್ರೀ ಹನುಮಾನ್ ಕಿ ಜೈ ಭೋಲೋ ಶ್ರೀ ಹನುಮಾನ್ ಕಿ ಜೈ. ಭರತ ಶತ್ರುಘ್ನ ಲಕ್ಷ್ಮಣ ಹನುಮತ್ ಸಮೇತ ಶ್ರೀ ಸೀತಾರಾಮಾಂಜನೇಯ ಸ್ವಾಮಿ ಕಿ ಜೈ. ಜಯ ಜಯ ನಮಃ ಪಾರ್ವತಿ ಪತಯೇ ಹರ ರಾಮ ಹರ ನಮಃ ಪಾರ್ವತಿ ಪತಯೇ ಶಿವ ನಮಃ ಪಾರ್ವತಿ ಪತಯೇ ಕಾಯೇನ ವಾಚ ಮನಸೇಂದ್ರಿಯೈವ ವಿದ್ಯಾರ್ಪಣಾಪಂ ಪ್ರಕೃತೆ ಸ್ವಭಾವಂ ಕರೋಮಿ ಯಜ್ಞ ಸಕಲಂ ಪರಸ್ಮೈ ನಾರಾಯಣಾಯೇತಿ ಸಮರ್ಪಯಾಮಿ.